ನಮಸ್ಕಾರ, ವೆಲ್ಕಮ್ ಟು ಅಮೇಜಿಂಗ್ ಫ್ಯಾಕ್ಟ್ಸ್. ಬ್ಯಾಂಗ್ಳೂರ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ಇದು ನಿಮ್ಗೆ ಗೊತ್ತಿತ್ತಾ? ಬ್ಯಾಂಗ್ಳೂರಲ್ಲಿ 212 ಸಾಫ್ಟ್ವೇರ್ ಕಂಪನೀಸ್, 21 ಇಂಜಿನಿಯರಿಂಗ್ ಕಾಲೇಜಸ್, ಅದರಲ್ಲಿ 57 ಇಂಜಿನಿಯರಿಂಗ್ ಕಾಲೇಜಸ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಇದೆ ಅಂತೆ. ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ನಮ್ಮ ಬ್ಯಾಂಗ್ಳೂರಲ್ಲಿ ಹುಟ್ಟೋದಂತೆ. ಸಿಲಿಕಾನ್ ವ್ಯಾಲಿ ಅಂದರೆ ಸುಮ್ಮನೆನಾ? ಎನಿವೇಸ್, ನೆಕ್ಸ್ಟ್ ಫ್ಯಾಕ್ಟ್. ಏಷ್ಯಾಲೇ ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪಬ್ಸ್ ಇದೆ ಅಂತೆ. ಅದಕ್ಕೆ ನಮ್ಮ ಹುಡುಗರು ಕೆಟ್ಟೋಗ್ತಾ ಇರೋದ್ರಿ. ಎನಿವೇಸ್, ನೆಕ್ಸ್ಟ್. ಬ್ಯಾಂಗ್ಳೂರಲ್ಲಿ ಲೋಕಲ್ ಪಾಪ್ಯುಲೇಷನ್ ಅಂದರೆ ಕನ್ನಡಿಗಾಸ್ ಬಂದುಬಿಟ್ಟು ಬರೀ 42% ಅಷ್ಟೇ ಅಂತೆ. ಮಿಕ್ಕಿದ್ದು 20% ತಮಿಳಿಯನ್ಸು, 13% ತೆಲುಗುವೈಟ್ಸು, 10% ಕೇರಳ ಜನ, 8% ಯುರೋಪಿಯನ್ ಒರಿಜಿನ್ ಇರೋದು, 7% ಬಂದುಬಿಟ್ಟು ಬೇರೆ ರಾಜ್ಯದಿಂದ ಬಂದಿರೋದು. ನಮ್ಮ ಜನ ಎಲ್ಲಿಗಪ್ಪ ಹೋದ್ರು? ಕಾಸ್ಮೋಪಾಲಿಟನ್ ಸಿಟಿ ಅಂದ್ಬಿಟ್ಟು ಎಲ್ಲರೂ ಇಲ್ಲೇ ಬರ್ತಾರಪ್ಪ, ನೋಡ್ಕೊಳ್ಳಿ. ಎನಿವೇಸ್, ನೆಕ್ಸ್ಟ್ ಫ್ಯಾಕ್ಟ್. ಇಡೀ ವಿಶ್ವದಲ್ಲೇ ಹೈಯೆಸ್ಟ್ ನಂಬರ್ ಆಫ್ 2 ವೀಲರ್ಸ್ ಬಂದುಬಿಟ್ಟು ನಮ್ಮ ಬ್ಯಾಂಗ್ಳೂರಲ್ಲೇ ಅಂತ. ಅದಕ್ಕೆ ಕಣ್ರಿ ಟ್ರಾಫಿಕ್ ಜಾಮ್ಸ್ ಆಗ್ತಾ ಇರೋದು. ಈ ಥರ ಬೈಕ್ ಕಮ್ಮಿ ಮಾಡಿ, ಬಸ್ಸಲ್ಲಿ ಓಡಾಡಿ. ಬ್ಯಾಂಗ್ಳೂರಲ್ಲಿ ತುಂಬ ಪಾರ್ಕ್ಸ್ ಇದೆ ನೋಡಿ. ಹುಡುಗಿರು ಕಾಣಿಸ್ತಿರ್ತಾರಲ್ಲ, ಅದೆಲ್ಲ ಪಾರ್ಕ್ಗಳೇ. ಗಾರ್ಡನ್ಸು, ಪಾರ್ಕ್ಸು, ಲೇಕ್ಸು ಅಂದ್ಕೊಂಡ್ಬಿಟ್ಟು ಹೋಗ್ತಾರಲ್ಲ, ಅದು ಬಂದುಬಿಟ್ಟು 40% ಇದೆ ಅಂತ ಲ್ಯಾಂಡ್ಸ್ಕೇಪು ಬ್ಯಾಂಗ್ಳೂರು. ಇನ್ನೊಂದು ಲಾಸ್ಟ್ ಫ್ಯಾಕ್ಟ್. ಈ ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಪೋರ್ಟ್ಸ್ಮನ್ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಬ್ಯಾಂಗ್ಳೂರೇ. ಕ್ರಿಕೆಟ್ ಆಗಲಿ, ಟೆನ್ನಿಸ್ ಆಗಲಿ, ಬೇರೆ ಬೇರೆ ಯಾವುದಾದ್ರೂ ಸ್ಪೋರ್ಟ್ಸ್ ಇರಲಿ, ಎಲ್ಲದರಲ್ಲೂ ಬ್ಯಾಂಗ್ಳೂರಿಂದನೇ ಜಾಸ್ತಿ ಜನ ಹೋಗಿರೋದು. ಮುಂಬೈ, ಡೆಲ್ಲಿ ಅಂತಲೂ ಜಾಸ್ತಿನೇ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್.